ನೋಡಿ, ಒಬ್ಬ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯಾಗಿ ಮಂಗಳೂರಿಗೆ ಅವರು ಬಂದಿದ್ದಕ್ಕೆ ಸ್ವಾಗತ. ನಾನು ಮೊದಲೇ ಹೇಳಿದ್ದೇನೆ. ಆದರೆ ಇವತ್ತವರು ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿ, 33 ವರ್ಷಗಳಿಂದ ಕಾಂಗ್ರೆಸ್ನ ಎಂ ಪಿಗಳು ಇಲ್ಲಿದ್ದರು. ಅವರ 41 ವರ್ಷ ಕಾಂಗ್ರೆಸ್ನ ಎಂ ಪಿಗಳಿದ್ದರು. ಆ ಸಮಯದಲ್ಲಿ ಹಲವಾರು ಯೋಜನೆಗಳು ಇಲ್ಲಿ ಬಂದು ಉದ್ಯೋಗಗಳು ಸೃಷ್ಟಿಯಾಗಿತ್ತು. ಅದರ ನಂತರ 33 ವರ್ಷ ನಮ್ಮ BJP ಪಕ್ಷದವರು ಎಂ ಪಿಗಳು ಇಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಿದ್ರು. ಯಾವುದಾದ್ರೂ ಒಂದು ಯೋಜನೆಯನ್ನು ಅವರು ಮಾಡಿದ್ದಾರಾ? ಅವರು ಜನ, ಜಾತಿ, ಧರ್ಮದ ನಡುವೆ ವಿಷ ಬೀಜ ಬಿತ್ತಿ ಈ ಸಮಾಜವನ್ನು ಒಡೆದಾಕುವಂಥದ್ದು, ಈ ತುಳುನಾಡಿನ ಸಾಂಸ್ಕೃತಿಕ ವೈಭವ, ಸಾಮರಸ್ಯದ ಗತವೈಭವಕ್ಕೆ ಕೊಡಲಿಯೇಟು ಕೊಟ್ಟುವಂಥ ಕೆಲಸ ಬಿಟ್ಟರೆ, ಅದು ಎಷ್ಟೋ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜಗಳು, ಅದು ಬ್ರಾಹ್ಮಿನ್ಸ್ ಆಗಿರ್ಬೋದು, GSP ಆಗಿರ್ಬೋದು, ಬಿಲ್ಲವಾಸ್ ಆಗಿರ್ಬೋದು, ಬಂಟ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾರನ್ನು ಕೂಡ ಎಲ್ಲ ಅವರನ್ನು ಪ್ರಚೋದಿಸಿ, ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದಿಸಿ ಅವರು ಜೈಲು ಸೇರುವಂತಾಗಿದ್ದು, ಅಥವಾ ಪೆಟ್ಟದಿಂದ ಆಸ್ಪತ್ರೆಯಲ್ಲಿ ಮಲಗಿರುವಂತಾಗಿದ್ದು, ಕೊಲೆಗೀಡಂತಾಗಿದ್ದು, ಇದು BJP ಪಕ್ಷದ ಸಾಧನೆ ಅಂತ ಎಲ್ರಿಗೂ ಗೊತ್ತಿದೆ. ಪ್ರಧಾನಮಂತ್ರಿಯವರು ಇಲ್ಲಿಗೆ ಬಂದಾಗ, ಒಬ್ಬ ಪಕ್ಷದ ನೇತಾರರಾಗಿ ಬಂದಾಗ ಜನಗಳ ಮುಂದೆ ಹಲವಾರು ಪ್ರಶ್ನೆಗಳಿತ್ತು ಜನರಿಂದ. ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ? ಈ ಭಾರತ ದೇಶದಲ್ಲೇ, ಕರ್ನಾಟಕ ರಾಜ್ಯದಲ್ಲೇ ಬೆಂಗಳೂರು ಬಿಟ್ಟರೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಆಗುವಂಥದ್ದು ಮಂಗಳೂರು ನಗರದಲ್ಲಿ. ಇಲ್ಲಿಂದ ನೀವು ಏನು ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ದೀರಿ? ಇವತ್ತು ನಾರಾಯಣ ಗುರುಗಳ ಪ್ರತಿಮೆಗೆ ಒಂದು ಹೂವಾರ ಹಾಕಿ ನೀವು ಬಂದಿರುವಂಥದ್ದು ಖಂಡಿತವಾಗ್ಲೂ ಗೌರವಿಸ್ತೇನೆ. ಆದರೆ ಬಹುಶಃ ನಿಮಗೆ ನಾರಾಯಣ ಗುರುಗಳು ಈ ಹಿಂದೆ ತಾವು 14 ಬಾರಿ ಇಲ್ಲಿಗೆ ಬಂದಿದ್ದೀರಿ, ಪ್ರಧಾನಮಂತ್ರಿಗಳು ಬಂದಿದ್ದರು. ಆವಾಗ ನಿಮಗೆ ಈ ನಾಯಕರು ಯಾರೂ ಕೂಡ ನಾರಾಯಣ ಗುರುಗಳನ್ನು ನೆನಪು ಮಾಡಲಿಲ್ವ ಅನ್ನೋಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಇರೋದು ಸಹಜ. ಈ ಬಾರಿ ಒಬ್ಬ ನಾರಾಯಣ ಗುರುಗಳ ಅಪ್ಪಟ ಅನುಯಾಯಿಗಳಾಗಿ ಸುಮಾರು 27 ವರ್ಷಗಳಿಂದ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದಂಥ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡ್ತಿರುವಂಥ ಪದ್ಮರಾಜ್ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ ನಾರಾಯಣ ಗುರುಗಳ ಪ್ರತಿಮೆಗೆ ಒಂದು ಹೂವಾರ ಹಾಕುವಂಥ ಇದು ಜನಗಳಲ್ಲಿ ಸ್ವಲ್ಪ ಸಂಶಯ ಮೂಡಿರುವಂಥ ಸತ್ಯ. ಇದಕ್ಕೆಲ್ಲರ ಉತ್ತರ ಕೊಡಬೇಕಾದ ಜಿಲ್ಲೆಯ ನಾಯಕರಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭೆ ಈ ಕ್ಷೇತ್ರದಿಂದ ಮೋದಿಯವರ ಅಲೆ ಏನು ಕೆಲಸ ಮಾಡ್ತದ ಅಂತ ನೋಡಿ, ಇಲ್ಲಿ ಯಾವುದೂ ಅಲೆ ಇಲ್ಲ. ಇಲ್ಲಿ ಪದ್ಮರಾಜ್ನ ಎದುರಾಳಿ ಯಾವುದು ಅಂತ ಕೇಳಿದರೆ, ಇವತ್ತು ಈ ಜಿಲ್ಲೆಯಲ್ಲಿ ನಾವು ಎದುರಿಸ್ತಿರುವಂಥ ಜ್ವಲಂತ ಸಮಸ್ಯೆಗಳೇನಿದೆ, ಇದೇ ಪದ್ಮರಾಜ್ನ ಎದುರಾಳಿ. ಇಲ್ಲಿ ಯಾವ ಅಲೆಯೂ ಕೂಡ ಈ ಸಲ ವರ್ಕ್ ಆಗೋದಿಲ್ಲ. ಇದು ಈ ಒಂದು ತುಳುನಾಡಿನ ಸಾಮರಸ್ಯದ ಗತವೈಭವ, ಎಲ್ಲರೂ ಒಟ್ಟೊಟ್ಟಿಗೆ ಬಾಳುವಂಥ ಮಾನವ ಧರ್ಮದ ಒಂದು ಗೆಲುವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ರೋಡ್ ಶೋಗೆ ಲಕ್ಷಾಂತರ ಮಂದಿ ಸೇರಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಾನು ಹೇಳಿದೆಲ್ಲ ಸರ್, ರೋಡ್ ಶೋ ಒಂದು ಪ್ರಧಾನಮಂತ್ರಿಗಳು ಬಂದಾಗ ಬೇರೆ ಬೇರೆ ಭಾಗಗಳಿಂದ ಜನಗಳು ಬರ್ತಾರೆ. ಅದಕ್ಕೆ ನಾವು ಯಾರೂ ಕೂಡ, ನಾನು ಕೂಡ ಇದ್ದಿದ್ದರೆ, ಮಂಗಳೂರಲ್ಲಿದ್ದರೆ ನಾನು ಕೂಡ ಹೋಗ್ತಾ ಇದ್ದೆ. ಒಬ್ಬ ಪ್ರಧಾನಮಂತ್ರಿ ಬಂದಾಗ ಎಲ್ರಿಗೂ ಪ್ರಧಾನಮಂತ್ರಿಗೆ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ. ಅದರಿಂದ ಬಂದವರೆಲ್ಲ BJP ವೋಟರ್ಸ್ ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಉಡುಪಿಯಿಂದ ಜನ ಬಂದಿದ್ದಾರೆ, ಕಾಸರಗೋಡಿಂದ ಬಂದಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ, ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ. ಈಗ ಬಿಲ್ಲವರ ಮತಗಳನ್ನು ಅವರು ವಿಭಜಿಸಲಿಕ್ಕೆ ಮೋದಿಯವರು ಸಫಲರಾಗ್ತಾರ ಅಂತ ನಿನ್ನೆ ಭೇಟಿಯಿಂದ ನೋಡಿ, ಅವರ ಯೋಜನೆಗಳು ಏನಿದೆ ಅದರಲ್ಲಿ ಎಲ್ಲ ಅವರು ಸಫಲರಾಗ್ತಂತ ಕೇಳಿದರೆ, ಇವತ್ತು ನಮಗೆ ಕೊಟ್ಟಂಥ ಆಶ್ವಾಸನೆಗಳಲ್ಲಿ ಯಾವತ್ತಾದರೂ ಈಡೇರಿದೆ ಅಂತ, ಅದು ಎಲ್ಲ ವಿಫಲಗಳಾಗಿರುವಂಥ ಇದರಲ್ಲೂ ಕೂಡ ವಿಫಲತೆ ಕಂಡು ಕಾಣ್ತಾರೆ.